ರಾಜ್ಯ ಉದ್ಧಾರ ಆಗ್ಬೇಕು ಹಾಳಾಗ್ಬೇಕು ಅಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿಗಳೇ ಕಾರಣ. ಎಕ್ಸಾಂಪಲ್ ಗೆ ಬಿಹಾರ ತಗೊಳ್ಳಿ. ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ ನಳಂದ ಯೂನಿವರ್ಸಿಟಿ ಇದ್ದಂತ ರಾಜ್ಯ ಇವತ್ತು ಲಿಟ್ರಸಿನಲ್ಲಿ ತುಂಬಾ ಹಿಂದೆ ಇದೆ. ಬಿಹಾರದಲ್ಲಿರೋ ಸಾಮಾನ್ಯ ಜನಗಳಿಗೆ ಕೆಲಸ ಇಲ್ಲ ಅಂತ ಅಲ್ಲಿಂದ ಎಷ್ಟೋ ಜನಗಳು ವಲಸೆ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಈಗ ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಸಹಾಯದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ಬರೋ ದಿನಗಳಲ್ಲಿ ಬಿಹಾರಲ್ಲಿ ಎಲೆಕ್ಷನ್ ಇದೆ. ಈ ಬಿಹಾರದ ಎಲೆಕ್ಷನ್ ಅಲ್ಲಿ ಒಬ್ಬ ವ್ಯಕ್ತಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವ್ಯಕ್ತಿ 2014ರಲ್ಲಿ ಮೋದಿಜಿ ಅವ್ರ ಗೆಲ್ಲಕ್ಕೂ ಕಾರಣ, 2015ರಲ್ಲಿ ಬಿಹಾರ್ ಎಲೆಕ್ಷನ್ ನಲ್ಲಿ ನಿತೀಶ್ ಕುಮಾರ್ ಅವ್ರ ಗೆಲ್ಲಕ್ಕೂ ಕಾರಣ, 2021ರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಗೆಲ್ಲಕ್ಕೂ ಇವರೇ ಸ್ಟ್ರಾಟಜಿ ಮಾಡಿದ್ದು, 2019ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿ ಅವ್ರ ಗೆಲ್ಲಕ್ಕೂ ಇವರೇ ಕಾರಣ, MK ಸ್ಟಾಲಿನ್ ಹಾಗೂ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರ ಗೆಲ್ಲಕ್ಕೂ ಇವರೇ ಸ್ಟ್ರಾಟಜಿ ಮಾಡ್ಕೊಟ್ಟಿದ್ದು. ಇಷ್ಟ ದಿನ ಎಲೆಕ್ಷನ್ ನಲ್ಲಿ ಬೇರೆಯವ್ರು ಗೆಲ್ಲಿಸ್ತಿದ್ದವರು ಈಗ ಇವರೇ ಆಕಾಡಕ್ಕೆ ಇಳಿದಿದ್ದಾರೆ. ಇವ್ರ ಹೆಸರು ಪ್ರಶಾಂತ್ ಕಿಶೋರ್ ಅಂತ. ಇವರು ನಾನು ಬಿಹಾರದ ಹಣೆ ಬರನೇ ಚೇಂಜ್ ಮಾಡ್ತೀನಿ ಅಂತ ಎಲೆಕ್ಷನ್ ನಲ್ಲಿ ಫೈಟ್ ಮಾಡ್ತಿದ್ದಾರೆ. ಬೇರೆಯವ್ರ ತರ ಫ್ರೀ ಬೀಸ್ ಪೊಲಿಟಿಕ್ಸ್ ಮಾಡೋದನ್ನ ಬಿಟ್ಟು ಇವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಇವರು ಎಲೆಕ್ಷನ್ ನಲ್ಲಿ ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಒಂದ್ ವೇಳೆ ಇವ್ರು ಗೆದ್ರೆ ನಿಜವಾಗ್ಲೂ ಡೆವಲಪ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಾರ ಇಲ್ವಾ, ಬೇರೆ ಪೊಲಿಟಿಷಿಯನ್ಸ್ ಗಳ ಕಾಗೆ ಹಾರಿಸ್ತಾರ ಅಂತ ಕಾಯ್ದು ನೋಡ್ಬೇಕು.